ಧರ್ಮಸ್ಥಳಕ್ಕೆ ಒಂದು ಕಡೆ ಬಿಜೆಪಿ ನಿಯೋಗ ಇದ್ದರೆ ಇನ್ನೊಂದು ಕಡೆ ಹಿಂದೂ ಸಂಘಟನೆಗಳ ಒಕ್ಕೂಟ ನಿಯೋಗವನ್ನು ಭೇಟಿ ನೀಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಸಂದೀಪ್ ಹಿಂದೂ ಪರ ಸಂಘಟನೆ ಒಕ್ಕೂಟ ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತ ಮೊದಲಿಗೆ ನಾವೇ ಚಾಲನೆ ಕೊಟ್ಟಿದ್ದು. ನಾವು ಜಾಥಾ ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ತಾಲೂಕಲ್ಲಿ ಜಾಗೃತಿ ಮೂಡಿಸ್ತಾ ಏನು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಎಡಪಂಥಿಯವರಾಗಿರ್ಬೋದು, ಈ SDPI ಆಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು, ಇವರು ವಿರುದ್ಧವಾಗಿ ಜಾಗೃತಿ ಮಾಡ್ತಾ ಇದನ್ನು ನಾವು ಜಾಥಾ ತೊಗೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಆಮೇಲೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಈ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ SIT ಅದ್ರ ಬಗ್ಗೆ ನಮಗೆ ಡಿಸ್ಪ್ಯೂಟ್ ಇಲ್ಲ. ನಮ್ಮ ಡಿಸ್ಪ್ಯೂಟ್ ಇರೋದು ಏನು ಯೂಟ್ಯೂಬರ್ಸ್ ಇದ್ದಾರೆ ಇಲ್ಲಿ, ಆಮೇಲೆ SDPI ಅವರು ಇದ್ದಾರೆ, ಕ್ಷೇತ್ರದ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಯಾರಾಗಬೇಕಂದ್ರೆ ನಾವು ಸೆಂಟ್ರಲ್ ಗೌರ್ಮೆಂಟಿಂದ NIAಗೆ ಇನ್ವೆಸ್ಟಿಗೇಷನ್ ಮಾಡಬೇಕು. NIA ಇನ್ವೆಸ್ಟಿಗೇಷನ್ ಮಾಡಿರೋದ್ರಿಂದ ಏನು PFI ಬ್ಯಾನ್ ಆಗಿದೆ, ಅದೇ ರೀತಿ ಇದು SDPI ಕೂಡ ಅದರದ್ದೇ ಇನ್ನೊಂದು ಮುಖವಾಡ ಇದೆ. SDPI ಕೂಡ ಬ್ಯಾನ್ ಮಾಡಬೇಕು. ಇದರೊಳಗೆ ಯಾರ್ಯಾರಿಗೆ ಫೈನಾನ್ಸ್ ಆಗಿದೆ ಆ ದುಡ್ಡನ್ನು ತೊಗೊಂಡು ಯಾರು ಈ ಕ್ಷೇತ್ರದ ಹೆಸರು ಹಾಳು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನು ಜೈಲಿಗೆ ಸೇರಿಸಂತ ಕೆಲಸ ಮಾಡಬೇಕು. ಇದು ನಮ್ಮ ಆಗ್ರಹ ಆಗಿದೆ. ಜನರು 100% ಧರ್ಮಕ್ಷೇತ್ರದ ಪರವಾಗಿದ್ದಾರೆ. ಈ ಥರದ್ದು ಏನು ಮೂರ್ಖ ಜನರು ಏನು ಅಪಪ್ರಚಾರ ಮಾಡ್ತಾರೆ ಇದ್ರ ಬಗ್ಗೆ ಏನೂ ಗಮನ ಕೊಡ್ತಿಲ್ಲ ಜನರು. ಇವತ್ತು ಕೂಡ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮೇಲೆ ಕ್ಷೇತ್ರದ ಮೇಲೆ ಭಕ್ತಿ ಇದೆ. ಯಾವುದೇ ಕಾರಣಕ್ಕೂ ಮುಂದೂ ಕೂಡ ಅದನ್ನು ನಡೆಸಲಿಕ್ಕೂ ಆಗಲ್ಲ. ಇದಿಷ್ಟು ಕ್ಯಾಮ್ರಾಮನ್ ದಿನೇಶ್ ಜೊತೆ ಪೃಥ್ವಿರಾಜ್ ಮೊಹಮ್ಮದ್ ಅಲಿ, ಟಿವಿ